ಅಯ್ಯೋ ಅವಾಗ ಹೆಣ್ಣು ಸಿಗದೆ ಇರೋ ಕಾಲ ಅಲ್ಲ, ಗಂಡು ಸಿಗದೆ ಇರೋ ಕಾಲ. ನಿಜ, ತಾವ್ ಹೇಳಿದ್ ಒಳ್ಳೆ ಪಾಯಿಂಟು. ಇವತ್ತಾಗಿದ್ರೆ ನಮ್ಮ ಅಪ್ರಾಣ ಸಿಗ್ತಿರ್ಲಿಲ್ಲ, ಕೊಡ್ತಿರ್ಲಿಲ್ಲ. ಅವತ್ತ ಒಂದ್ ಎಂಥದೋ ಒಂದು ಗಂಡು ಸಿಕ್ಬಿಟ್ರೆ ಸಾಕು ಅನ್ನೋ ಕಾಲ ಇತ್ತು. ಹೆಣ್ಗಳಿದ್ರು ತುಂಬಾ. ಅಯ್ಯೋ ತುಂಬಾ ಹೆಣ್ಣುಗಳಿದ್ದು. ಈಗ ಹೆಂಗೆ ಇವಾಗ ಸರ್ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ನಿಮ್ಗೆ ಗೊತ್ತಿಲ್ಲೋ ಗೊತ್ತಿಲ್ಲ, ಹೆಣ್ಣು ಸಿಗ್ತಾ ಇಲ್ಲ. ಕರೆಕ್ಟ್ ಆಗ್ರಿ, ಅವತ್ತ ಗಂಡು ಸಿಗ್ತಾ ಇರ್ಲಿಲ್ಲ ನೋಡಿ. ಅಂತ ಒಳ್ಳೆ ಕಾಲದಲ್ಲಿ ಭಗವಂತ ನಮ್ಮನ್ನ ಭೂಮಿಗೆ ಹಚ್ತವನೆ. ಇವತ್ತು ಸಹ ನಿಜವಾಗ್ಲೂ ಒಳ್ಳೆ ಹುಡುಗರು ವ್ಯವಸಾಯ ಮಾಡ್ತಾವ್ರೆ, ತುಂಬ ಚೆನ್ನಾಗಿ ವ್ಯವಸಾಯ ಮಾಡ್ತಾವ್ರೆ. ಅವ್ರಿಗೆ ಹೆಣ್ಣಿಲ್ಲ. ಅವ್ರಿಗೆ ಹೆಣ್ಣ ಯಾರೋ ಕೊಡೋದು ಬೇಡ, ಮಂತ್ರಿಗಳು ಕೊಡೋದು ಬೇಡ, ನಮ್ಮ ವ್ಯವಸಾಯ ಮಾಡೋರೇ ಕೊಡ್ತಾ ಇಲ್ಲ. ಬಟ್ ಅವ್ರಿಗೆ ಸಿಟಿ ಹುಡುಗರು ಬೇಕು, ಅವ್ರಿಗೆ ಸಿಟಿ ಬೇಕು, ಅಮೆರಿಕ ಬೇಕು. ಹಿಂಗಾಗ್ಬಿಟ್ಟದೆ ಸರ್. ಇವತ್ತು ಉತ್ತರ ಕರ್ನಾಟಕಕ್ಕೆ ಹೋಗ್ತಾ ಇದ್ದಾರೆ ನಮ್ಮ ಭಾಗದ ಜನ ಎಲ್ಲ ಒಂದು ಹೆಣ್ಣು ತರೋಕ್ಕೋಸ್ಕರ. ಅಂಥ ಪರಿಸ್ಥಿತಿ ಬಂದದೆ. ನಾನು ಹೇಳ್ತೇನೆ, ನಮ್ಮ ಕಾಲದಲ್ಲಿ ಹೆಂಗಿತ್ತೋ ಆಹಾ ಉಲ್ಟಾ ಆಗ್ಬಿಡ್ತಲ್ಲೋ ನಿಮ್ಮ ಕಾಲಕ್ಕಿಂತ. ಎಲ್ಲಿಯವರು ಮೇಡಮ್, ಎಲ್ಲಿಯವರು? ತುರುವೇಕೆರೆ ತಾಲೂಕು, ನಮ್ಮ ಜಗ್ಗೇಶ್ ಅವ್ರ ಊರ್ ಕಡೆ. ಹಂಗೆ ಆ ರಿಲೇಷನ್ನೇ. ಹಂಗಾಗಿ ಅವರು ಸಹ ಹೇಳ್ಬಾರ್ದು, ವರದಕ್ಷಿಣೆ ತುಂಬ ಜಾಸ್ತಿ ಕೊಡ್ತೀವಿ ಅಂತ ನನ್ನ ಇದು ಮಾಡಿದ್ರು. ಹೌದಾ? ವರದಕ್ಷಿಣೆ ಜಾಸ್ತಿ ಕೊಡ್ತೀವಿ, ಮದುವೆ ಆಗು ಅಂತ. ಆಮೇಲೆ ವರದಕ್ಷಿಣೆ ಅವತ್ತು ನಾವು ಇಷ್ಟೊಂದು ಸಮಾಜದಲ್ಲಿ ಎಷ್ಟೆಲ್ಲ ನೀಚಿದ್ರು ವರದಕ್ಷಿಣೆ ವಿರೋಧಿನೇ ಆಗಿದ್ದೆ ನಾನು. ಆದರೆ ನನ್ನ ಪರಿಸ್ಥಿತಿ ಹಂಗಿತ್ತು. ಅವ್ರಿಗೂ ಹುಡುಗ ಬೇಕಾಗಿತ್ತು. ರಿಲೇಷನ್ನೇ. ನಮ್ಮ ಸ್ನೇಹಿತರ ಕೈಲಿ ನಾವು ಇಷ್ಟು ವರದಕ್ಷಿಣೆ ಕೊಡ್ತೀವಿ, ಜಯರಾಮನ್ ಮದುವೆ ಆಗಕ್ಕೆ ಹೇಳೋ ಅಂತ ಹೇಳ್ಕಳಿಸಿ. ಸಖತ್ ಡಿಮ್ಯಾಂಡ್ ಅಣ್ಣ ನಿಮಗೆ. ಸ್ಮಾರ್ಟ್ ಆಗಿದ್ರಾ? ಅದೇ ಹೇಳಿದ್ನಲ್ಲ, ಆ ಪಾತ್ರಗಳನ್ನೆಲ್ಲ ಮಾಡ್ತಾ ಇದ್ದೋ. ಸ್ವಲ್ಪ ಹೊಟ್ಟೆ ಗಿಟ್ಟೆ ಏನೂ ಇರಲಿಲ್ಲ, ಚಕ್ಕೆ ಥರ ದೊಡ್ಡ ತೆಂಗಿನ ಮರಗಳನ್ನ 10-12 ತೆಂಗಿನ ಮರ ಹತ್ಬಿಡಿವೆ. ಆಮೇಲೆ ನಾನು ಮದುವೆ ಆದಮೇಲೆ ನಾನು ಹೆಂಡ್ತಿನೇ ಬಿಡಿಸಿದ್ಲು. ನನಗೆ ಭಯ ಆಯ್ತದೆ, ನೀವು ಇನ್ಮೇಲೆ ಹತ್ತದ್ದೇ ಬೇಡಿ ನಿಲ್ಲಿಸ್ಬಿಡಿ ಅಂತ.